ನಮಸ್ತೆ, ನಾನು ನಿಮ್ಮ ಅಂಕುರ. ನಾಡೋಜ ಡಾಕ್ಟರ್ ಜಿ ಕೃಷ್ಣಪ್ಪ ಅವರು ಓದಿ ಅನುಭವಿಸಿದಂತಹ ಆನಂದಿಸಿದಂತಹ ಕೃತಿ ಶ್ರೀ ಬಸವೇಶ್ವರ. 1967ರಲ್ಲಿ ಎಸ್ ನಿಜಲಿಂಗಪ್ಪ ಸರ್ಕಾರ ಒಂದು ಕಮಿಟಿಯನ್ನ ರಚನೆ ಮಾಡಿ ಒಂದು ರಾಜ್ಯ ಹಂತದಲ್ಲಿ ಹಾಗೂ ಬಸವ ಸಮಿತಿ ಹಂತದಲ್ಲಿ 2 ಹಂತದಲ್ಲಿ ಕಮಿಟಿಯನ್ನ ರಚನೆ ಮಾಡಿ ಈ ಕೃತಿಯನ್ನ ರಚನೆ ಮಾಡುತ್ತೆ. ಆ ಕಮಿಟಿಯಲ್ಲಿ ಬಹಳ ಮುಖ್ಯವಾಗಿ ಅಂದಿನ ಸರ್ಕಾರದ ಮುಖ್ಯ ಸಚಿವರಾದಂತಹ ಎಸ್ ಆರ್ ಕಂಠಿ ಆಗಬಹುದು, ಬಿ ಡಿ ಜತ್ತಿ ಆಗಬಹುದು, ವೀರೇಂದ್ರ ಪಾಟೀಲ್, ರಾಮಕೃಷ್ಣ ಹೆಗಡೆ, ದೇವರಾಜ್ ಅರಸ್, ಜಿ ನಾರಾಯಣಗೌಡ ಇವರೆಲ್ಲರೂ ಕೂಡ ಈ ಕೃತಿಗೆ ಕಮಿಟಿಯಲ್ಲಿ ಕೆಲಸ ಮಾಡ್ತಾರೆ. ಮತ್ತು ನಾಡಿನ ವಿದ್ವಾಂಸರೊಂದಿಗೆ ಈ ಕೃತಿಯನ್ನ 8ನೇ ಅಂದ್ರೆ 8th ಸೆಂಚುರಿ ಸೆಲೆಬ್ರೇಷನ್ ಆಗಿ ಈ ಕೃತಿಯನ್ನು ತಂದಿದ್ದು. ಬಸವೇಶ್ವರರನ್ನ ಭಾರತದ ದಾರ್ಶನಿಕರೊಂದಿಗೆ ಹೋಲಿಸಿ ಈ ಕೃತಿಯನ್ನ ರಚನೆ ಮಾಡಲಾಗಿದೆ ಅಥವಾ ತೌಲನಿಕವಾಗಿ ಅಧ್ಯಯನ ಮಾಡಲಾಗಿದೆ. ಅಂದ್ರೆ ಬಸವೇಶ್ವರರು ವಿಭಿನ್ನ ನೋಟಗಳನ್ನ ಭಾರತೀಯ ದಾರ್ಶನಿಕರೊಂದಿಗೆ ಕ್ರಿಸ್ತ, ಮಹಾವೀರ, ಬುದ್ಧ, ಈ ರೀತಿಯಲ್ಲಿ ಅರಬಿಂದೋವರೆಗೆ ಈ ರೀತಿಯಲ್ಲಿ ಸಾಕಷ್ಟು ದಾರ್ಶನಿಕರೊಂದಿಗೆ ತೌಲನಿಕವಾಗಿ ಅಧ್ಯಯನ ನಡೆಸಲಾಗಿದೆ. ಈ ಕೃತಿಗೆ ಬಹಳಷ್ಟು ವಿದ್ವಾಂಸರು ನೋಡಿ, ಆರ್ ಸಿ ಹಿರೇಮಠ ಆಗಬಹುದು, ಜಯಚಾಮರಾಜೇಂದ್ರ ಒಡೆಯರ್ ಆಗಬಹುದು, ಹಾಗೂ ವಿಕ್ರು ಗೋಕಾಕ್, ಕುಮಾರಸ್ವಾಮೀಜಿ, ಯಮುನಾಚಾರ್ಯ, ದಿವಾಕರ್, ಹಾಗೆಯೇ ಚಿದಾನಂದ ಮೂರ್ತಿ, ವಿಕ್ರು ಗೋಕಾಕು, ಎಂ ವಿ ಕೃಷ್ಣರಾವು, ಅನಂತರಂಗಾಚಾರ್ಯ, ನಂದಿಮಠ್, ಹಾಗೆ ಕುವೆಂಪು ಮಾರ್ಗದರ್ಶನ ಲೇಖನ ಬಂದಿದೆ. ಹೀಗೆಲ್ಲ ಸಾಕಷ್ಟು ಕಲಘಟಕಿ ವಿದ್ವಾಂಸರ ಲೇಖನಗಳನ್ನು ಗಮನಿಸಬಹುದು. ಈ ಕೃತಿಯಲ್ಲಿ ವಿಶೇಷವಾಗಿ 6 ವಿಭಾಗಗಳಲ್ಲಿ ಕೃತಿಯನ್ನು ಹಂಚಲಾಗಿದೆ. ಆಗ ಎಸ್ ಆರ್ ಗುಂಜಲ್ ಅವರ ಬಸವೇಶ್ವರರಿಗೆ ಸಂಬಂಧಿಸಿದ ಕೆಲವು ಚಿತ್ರಗಳನ್ನ ಇಲ್ಲಿ ಸೇರ್ಪಡೆ ಮಾಡಲಾಗಿದೆ ಮತ್ತು ಬಸವೇಶ್ವರರಿಗೆ ಸಂಬಂಧಿಸಿದಂತಹ ಕೆಲವು ಪ್ರಮುಖ ಪದಗಳಿಗೆ ಅರ್ಥಗಳನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ ಒಂದು ಇಂಗ್ಲಿಷ್ ಆವೃತ್ತಿಯಲ್ಲಿ ವಿಶ್ವವೇ ದರ್ಶನ ಮಾಡುವಂತೆ ಬಸವೇಶ್ವರರನ್ನು ಕಟ್ಟಿಕೊಡಲಾಗಿದೆ. ಇಂತಹ ಕೃತಿ ನಮ್ಮ ಬಳಿ ಇರುವುದು ನಮ್ಮ ಭಾಗ್ಯ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.